ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀಮತಿ ಶಾರದಮ್ಮ PSI ಗಂಗಾವತಿ ನಗರ ಪೊಲೀಸ್ ಠಾಣೆಯವರು ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಮತ್ತು ಗೃಹ ರಕ್ಷಕ ದಳ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದ್ದು ಕವಾಯತಿನ ವೀಕ್ಷಣೆಗಾಗಿ ಸಜ್ಜಾಗಿದೆ. ಮಾನ್ಯರೇ, ವಂದನೆಗೆ ಪ್ರತಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಶುಭಾಶಯವನ್ನ ಕೋರ್ತಾ ತೆರೆದ ಜೀಪಿನಲ್ಲಿ ಪ್ರತಿಯೊಬ್ಬರಿಗೂ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಸಂಸ್ಕಾರ. ಈಗೆಲ್ಲ ಅದ್ಭುತ ಕ್ಷಣವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಚನ್ನಬಸವ ಕ್ರೀಡಾಂಗಣ ಸಭೆಯಲ್ಲಿ ಶಿವಸರಳ PSI ನಗರ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನಿಂತ್ಕೊಂಡಿದೆ. ಶುಭಾಶಯನ ಕೋರ್ತಾ ಇದ್ದಾರೆ. ಮಾನ್ಯ ಶಾಸಕರು ಹಾಗೂ ದಂಡಾಧಿಕಾರಿಗಳು ಗೌರವ ರಕ್ಷೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಪೊಲೀಸ್ ತಂಡ ಶಿವಸರಳ PSI ನಗರ ಪೊಲೀಸ್ ಠಾಣೆ ಅತ್ಯಂತ ಶಿಸ್ತುಬದ್ಧವಾಗಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯಾಗಿ ಮಾನ್ಯರು ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧವಾಗಿ ನಗರ ಪೊಲೀಸ್ ತಂಡ ಶಿವಸರಳ ಅವರ ನಾಯಕತ್ವದಲ್ಲಿ, ಅವರ ಹಿಂದೆಯೇ ಗೃಹ ರಕ್ಷಕ ದಳ ಸಂಗಪ್ಪ ಹಿರೇಮರಿ ಅವರ ನಾಯಕತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆ ಹಾಕ್ತಾ ಇದ್ದಾರೆ. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಮಿಯತ್ ಯೂತ್ ಕ್ಲಬ್ ಕಲಂದರ್ ನಾಯಕತ್ವದಲ್ಲಿ ಕಣ್ಮನ ಸೆಳೀತಾ ಇದೆ. ಪಥಸಂಚಲನ ಕವಾಯತ್, ಅದರ ಹಿಂದೆ ಶ್ರೀಮತಿ MNM ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಸೇವಾದಳ ತಂಡ ಸ್ನೇಹ ನಾಯಕತ್ವದಲ್ಲಿ ಆಗಮಿಸ್ತಾ ಇದೆ. ಸ್ನೇಹ ನಾಯಕತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸೇವಾದಳ ಶ್ರೀಮತಿ MNM ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅತ್ಯಂತ ಶಿಸ್ತುಬದ್ಧವಾಗಿ ಕವಾಯತನ್ನು ನಡೆಸ್ತಾ ಇದ್ದಾರೆ. ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ ಈ ಒಂದು ಸೆಳೆತಕ್ಕೆ. ಅದರ ಹಿಂದೆಯೇ ವಿನಾಯಕ ಅನುದಾನಿತ ಹಿರಿಯ ಪ್ರೌಢಶಾಲೆ ಸೇವಾದಳ ಶಾಹೀನ್ ನಾಯಕತ್ವದಲ್ಲಿ ಸಾವಿತ್ರಿಬಾಯಿ ಫುಲೆ ಸೇವಾದಳ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇದಕ್ಕೆ ಒಂದು ಚಪ್ಪಾಳೆ ಸಂದಾಯವಾಗಲೇಬೇಕು ಅಂತ ಅನ್ಕೊಂಡಿದ್ದೇನೆ ನಾನು. ಚಪ್ಪಾಳೆ ಸಂದಾಯವಾದ್ರೆ ಆ ಮಕ್ಕಳಿಗೆ ಸ್ಫೂರ್ತಿ ನೀಡಿದಾಗ ಆಗುತ್ತೆ. ಅದರ ಹಿಂದೆ ಕೊಟ್ಟೂರೇಶ್ವರ ಸೇವಾ ದಳ ತಂಡ ಸಾಮರ್ಥ್ ನಾಯಕತ್ವದಲ್ಲಿ, ಸಾಮರ್ಥ್ ಅವರ ನಾಯಕತ್ವದಲ್ಲಿ ಕೊಟ್ಟೂರೇಶ್ವರ ಸೇವಾ ದಳ ತಂಡ ಮುನ್ನಡೆತಾ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. HR ಸರೋಜಮ್ಮ ಶಾಲೆಯ ಮಕ್ಕಳಾದಂತಹ ಸ್ಕೌಟ್ಸ್ ಅಂಡ್ ಗೈಡ್ಸ್ ನೂರ್ ನಿದಾ ನಾಯಕತ್ವದಲ್ಲಿ, ನೂರ್ ನಿದಾ ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಅದರ ಹಿಂದೆಯೇ ಕೊಟ್ಟೂರೇಶ್ವರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರಶಾಂತ್ ನಾಯಕತ್ವದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. CPS ಶಾಲೆ ಸೇವಾದಳ ತಂಡ ಹೀನಾ ಕೌಸರ್ ಅವರ ಮುತ್ತು ಕುಮಾರ್ ಅವರ ನಾಯಕತ್ವದಲ್ಲಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ನಿರ್ದೋಷ್ ಗಣೇಶ್ ನಾಯಕತ್ವದಲ್ಲಿ, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ನಿಗಮ PM ಸೂರಗಾರ್ ಯೋಜನೆ ಸಿಬ್ಬಂದಿ ತಂಡದಿಂದ ಜಾಗೃತ ಅಭಿಯಾನ, ಹಾಗೆ SKNG ಕಾಲೇಜ್ ಲಕ್ಕಣ ಅವರ ತಂಡದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಅತ್ಯಂತ ಆಕರ್ಷಕವಾದ ಬೇತಲ್ ಪ್ರೌಢಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶ್ರೀನಿವಾಸ ನಾಯಕತ್ವದಲ್ಲಿ ಆಕರ್ಷಕವಾದ ಪಥಸಂಚಲನ. CPS ಶಾಲೆ ಗಂಗಾವತಿ ಮಕ್ಕಳು ವೇದಿಕೆ ಮುಂಭಾಗದಲ್ಲಿದ್ದಾರೆ. CPS ಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದಾರೆ.
ಸೌರಾಜ್ಯ ನಿಗಮ PMP ಸೂರ್ಯಘರ್ ಯೋಜನೆಯವರು ಸಿಬ್ಬಂದಿ ತಂಡ ಜಾಗೃತ ಅಭಿಯಾನವನ್ನ ಅದರೊಟ್ಟಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಗುಡ್ ಶಫರ್ಡ್ ಶಾಲೆಯ ಮಕ್ಕಳು ಕವಾಯತಿನಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ತಮ್ಮ ತಮ್ಮ ಪ್ಲಾಟೂನ್ ಜಾಗದಲ್ಲಿ ಬಂದು ನಿಲ್ಲಬೇಕು. ಇದೀಗ ಸ್ತಬ್ಧ ಚಿತ್ರಣವನ್ನ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ ನೋಡ್ತಾ ಇದ್ದೇವೆ. ವಿವೇಕ ಭಾರತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ. ಭಾರತ ಮಾತೆಯನ್ನು ನೋಡ್ತಾ ಇದ್ದೇವೆ ನಾವು. ಒಳಗೆ ಹೋಗುವ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವೆಲ್ಲ ಕಣ್ತುಕೊಳ್ತಾ ಇದ್ದೇವೆ. ವಿವೇಕ ಭಾರತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅತ್ಯಂತ ಅದ್ಭುತವಾದಂತಹ ಸ್ತಬ್ಧ ಚಿತ್ರವನ್ನು ತಯಾರಿಸಿದ ಎಲ್ಲರೂ ತಮ್ಮ ಕರತಾಳನವನ್ನ ನೀಡಲೇಬೇಕು. ತುಂಬಾ ಅದ್ಭುತವಾಗಿ ಮಕ್ಕಳು. ಜಾಗ ಚಿಕ್ಕದಾಗಿದ್ದರಿಂದ ಪ್ಲಾಟೂನ್ಗಳು ಹತ್ತಿ ಸ್ವಲ್ಪ ಜಾಗದಲ್ಲಿ ನಿಂತ್ಕೊಳ್ಬೇಕು. ಸರ್ಕಾರಿ ಹಿರಿಯ ಎಲ್ಲರೂ ಸರಿ ಶಾಲೆ ಕಿಲ್ಲಾ ಗಂಗಾವತಿ ನಮ್ಮ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿದಕ್ಕೆ ಸ್ತಬ್ಧ ಚಿತ್ರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅತ್ಯಂತ ಅದ್ಭುತವಾಗಿದೆ ಸ್ತಬ್ಧ ಚಿತ್ರಣ. ಹಾಗೆ ಹುಮಾ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯವರು ಹುಮಾ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ ಸ್ತಬ್ಧ ಚಿತ್ರಣ ಅತ್ಯಂತ ಮನಮೋಹಕವಾಗಿದೆ. ಜಯ ಸುಂದರ ನದಿ ವನಗಳ ನಾಡೆ ಜಯ ವೇದ ಸರಸ್ಸುಗಳ ಭೂದೇವಿಯ ಮಕುಟದ ನವಮಣಿಯೇ ಚಂದನ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ನಾಳೆ ಕಪಿಲ ಪತಂಜಲ ಗೌತಮ ಕಿನಡುಗ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ತುಪ್ಪಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ
ಸಾಮ್ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ ಮತ್ತು ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನೋಡಿ, ನಮಗೆ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರು ನಮ್ಮ ಕೈಯಲ್ಲಿ ಒಂದು ಪೇಪರ್ ಕೊಡ್ತಾರೆ. ಕೊಟ್ಟು ಅವ್ರು ಹೇಳ್ತಾ ಇದ್ರೆ ನಾವು ಅವ್ರ ಜೊತೆಯಲ್ಲಿ ಹೇಳ್ಕೊಂತ ಹೋಗ್ತೀವಿ. ಭಗವತಿ ಚಿಕ್ಕ ಮಗುಗೆ ಎಷ್ಟು ನೆನಪಿನ ಶಕ್ತಿ ತಿಳ್ಕೊಂಡು ಇವತ್ತು ಸಂವಿಧಾನದ ಬಗ್ಗೆ ಹೇಳಿದಾಳೆ ಅಂತಂದರೆ, ದೇವ್ರು ನಿನಗೆಲ್ಲ 100 ವರ್ಷ ಆಯುಷ್ ಕೊಟ್ಟು ಚೆನ್ನಾಗಿ ಓದ್ಕೊಂಡು IAS IPS ಆಫೀಸರ್ ಆಗಬೇಕು ನೀನು, ಆಯಿತಾ? ಓಕೆ. आओ झुककर सलाम करें उन्हें जिनके हिस्से में ये मुकाम आता है। किस कदर खुश नसीब है वो लोग, खून जिनका वतन के काम आता है, जिनका वतन के काम आता है, जिनका वतन के काम आता है। तेरा हिमालय आकाश छूले, बहती रहे तेरी गंगा, ऊंचा हो इतना इतना बुलंद हो, तारों को छूले तिरंगा। ख्वाहिशों के मुसाफिर तू जरा रुक जा, मुड़ के देख दोबारा मुझे, मैं हूँ गैर कहाँ जो तू सागर, मैं दरिया तेरा जो तू मंजिल, मैं हूँ रास्ता, यही तो तेरा मेरा है वास्ता। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। है मेरी ज़मीं अफसोस नहीं जो तेरे लिए 100 दर्द सहे, महफूज रहे तेरी आन सदा, चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। सरकशी का परचम लहरा दो, गर्दिश में फिर अपनी सरजमी का परचम लहरा दो। तू तेरा मन परया बदल गया सारा, वे तू मैनू छड्ड जाना, गल्लां तेरियां तो लगदा ए यारा, वे मैथों तेरा मन परया। ನಮಗೆ ಉಸಿರಾಟ ಎಷ್ಟು ಮುಖ್ಯನೋ ಅಷ್ಟೇ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಈ ಒಂದು ಸುದಿನ. ಅದಕ್ಕೆ ನಾವು ಇದ್ದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಉಕ್ತಿಯನ್ನು ನೆನಪಿಗೊಳಿಸುತ್ತಾ ಇಂದು ಭಾರತ ಅರುಣೋದಯದ ಸುದಿನ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದರೆ ನಿಜವಾಗಲೂ ಕೂಡ ನಮಗೆ 14 ಮತ್ತು 15 ಆಗಸ್ಟ್ 15ರ ಮಧ್ಯಭಾಗದಲ್ಲಿ 1947ರಂದು ನಮ್ಮ ಭಾರತಕ್ಕೆ ಬ್ರಿಟಿಷರಿಂದ ಮುಕ್ತಿ ಪಡೆದು ನಾವು ಸ್ವತಂತ್ರ
ಭಾರತವಾಗಿ ಉದಯವಾಯಿತು. ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅದು. ಸೊ ಈ ಒಂದು ಭಾರತ ಸ್ವತಂತ್ರ ಆಗುವುದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ, ಕ್ರೂರ ಅವರ ಒಂದು ಆಧೀನದಲ್ಲಿ ನಾವೆಲ್ಲರೂ ಕೂಡ ಗುಲಾಮರಾಗಿ ನಮ್ಮ ಪ್ರಜೆಗಳು ಬಾಳ್ತಕ್ಕಂಥದ್ದು ಸನ್ನಿವೇಶಗಳನ್ನು ನಾವೆಲ್ಲ ಕೂಡ ಕಂಡಿದ್ದೀವಿ. ಸೊ ಅಂಥ ಸನ್ನಿವೇಶಗಳಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗಬೇಕಂದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ, ಭಾಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು. ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತವನ್ನು ಬ್ರಿಟಿಷರು ಆಳ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಮುಖರ ನಾಯಕರುಗಳು ಈ ರೀತಿ ಆದರೆ ನಾವು ಭಾರತವನ್ನು ಸ್ವತಂತ್ರ ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ, ನಾವು ಏನಾದರೂ ಒಗ್ಗಟ್ಟಾಗಬೇಕು, ನಮ್ಮ ಬಲವನ್ನು ತೋರಿಸಬೇಕು, ನಾವು ಏನಾದರೂ ಮಾಡಿ ನಮ್ಮ ಪ್ರಜೆಗಳು ಇಂಥ ಸ್ಥಿತಿಯಲ್ಲಿ ಬದುಕಬಾರ್ದು, ನಾವು ಸ್ವತಂತ್ರ ಆಗ್ಬೇಕಂತೇಳಿ ಅವರೆಲ್ಲರೂ ಕೂಡ ಒಂದು ಸಂಘಟನೆ ಆಗಿ ವಿವಿಧ ಕ್ಷೇತ್ರಗಳಲ್ಲೂ ಅಂಚೆ ಮೂಲಕನೋ ಅಥವಾ ದೂರವಾಣಿ ಮೂಲಕನೋ ಆಗಿನ ಕಾಲದಲ್ಲಿ ಒಗ್ಗಟ್ಟಾಗಿ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಅವರು ಮಾತಾಡಿಕೊಂಡು ಏನಾದರೂ ಮಾಡಿ ನಮ್ಮ ಬ್ರಿಟಿಷರನ್ನು ಸದೆ ಬಡಿಬೇಕು, ನಾವು ಸ್ವತಂತ್ರ ರಾಷ್ಟ್ರವನ್ನು ಮಾಡ್ಕೋಬೇಕು, ನಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳನ್ನು ಪಡಿಬೇಕಂತೇಳಿ ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಅನೇಕ ನಮ್ಮ ನಾಯಕರು ಇವತ್ತು ಅವರು ಲಕ್ಷ್ಮೀಬಾಯಿ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ಬಾಯಿ ಲಕ್ಷ್ಮೀಬಾಯಿ ರಾಣಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಅನೇಕ ಮೌಲಾನಾ ಆಜಾದ್ ಆಗಿರ್ಬೋದು, ಅನೇಕ ಪ್ರಮುಖ ಸಹಸ್ರ ನಾಯಕರುಗಳ ಒಂದು ನೇತೃತ್ವದಲ್ಲಿ ತಮ್ಮ ಒಂದು ತಂಡಗಳ ಮೂಲಕ ಪ್ರತಿಯೊಂದು ಹಂತದಲ್ಲಿ ಆ ಬ್ರಿಟಿಷರನ್ನು ಸದೆಬಡಲಿಕ್ಕೆ ಅವರೆಲ್ಲ ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಬ್ರಿಟಿಷರು ನಮ್ಮ ಸೈನ್ಯ ನಮ್ಮ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹಿಂಸೆ ಮತ್ತು ಅಹಿಂಸೆ ಮೂಲಕ ಏನು ಚಳವಳಿ ಮತ್ತು ಸಹಕಾರ ಚಳವಳಿ ಅಂಶ ಒಂದು ಸತ್ಯಾಗ್ರಹಗಳ ಮೂಲಕ ಅವರು ಬ್ರಿಟಿಷರನ್ನು ಹಂತವಾಗಿ ಬಲಿಷ್ಠಗೊಳಿಸಿ ಅವರ ಒಂದು ಸದೆ ಪಡಿತಾ ಇದ್ದರು. ಸತ್ಯದ ಮೂಲಕ, ಸತ್ಯಾಗ್ರಹದ ಮೂಲಕ ಇಡೀ ಭಾರತದಲ್ಲಿ ಬ್ರಿಟಿಷರನ್ನು ಓಡಿಸಿದ್ದೀವಿ ಅಂತಕ್ಕಂಥ ಒಂದು ಸಂದೇಶದ ಅವರ ಒಂದು ಎಚ್ಚರಿಕೆ ಗಂಟಾಗಿದ್ದ ಕಾರಣಕ್ಕಾಗಿ ಬ್ರಿಟಿಷರು ಇದು ನಮಗೆ ಬಿಡುಗಡೆಯಿಲ್ಲ, ನಾವು ಭಾರತದವನ್ನು ಬಿಟ್ಟು ಹೋಗ್ಬೇಕಂತೇಳಿ ಅವರಿಗೆ ಒಂದು ಮನದಟ್ಟಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು 2 ತಂಡಗಳನ್ನು ಒಂದು ರಚನೆ ಮಾಡ್ಕೊತಾರೆ, ವಿಭಾಗಗಳನ್ನು ಮಾಡ್ಕೊತಾರೆ. ಒಂದು ಅಹಿಂಸೆ ಮೂಲಕ, ಇನ್ನೊಂದು ಹಿಂಸೆ ಮೂಲಕ. ಅವರದ ಗುರಿ ಏನಾಗಿತ್ತು? ಒಂದೇ ಭಾರತ ಆಗಿತ್ತು. ನಾವೆಲ್ಲರೂ ಕೂಡ ಒಂದೇ ಭಾರತ ಅಂತಕ್ಕಂಥದ್ದು. ಸೊ ಅಂಥ ಒಂದು ಸಂದೇಶಗಳನ್ನು ಇಟ್ಟುಕೊಂಡು ಈ ಒಂದು ಬ್ರಿಟಿಷರನ್ನು ಓಡಿಸಿ ಇವತ್ತು ನಾವೇನಾದರೂ ಮುಕ್ತರಾಗಿ ಮಾತಾಡಲಿಕ್ಕೆ, ನಾವು ಉಸಿರಾಡಲಿಕ್ಕೆ ಅಥವಾ ಈ ಒಂದು ಮಾತಾಡಲಿಕ್ಕೆ 79ನೇ ಒಂದು ದಿನಾಚರಣೆಯನ್ನು ಮಾಡಲಿಕ್ಕೆ ಅಂಥ ಒಂದು ಸಹಸ್ರ ಪ್ರಮುಖರ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ನಾವು ಸ್ವತಂತ್ರ ನಿಂತುಕೊಂಡು ಮಾತಾಡಲಿಕ್ಕೆ ಸಾಧ್ಯ ಅಂತ ಬಯಸ್ತಾ ಇದ್ದೀವಿ. ತಾವು ಮೊಬೈಲ್ಗಳನ್ನು ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತಾವು ಉಪಯೋಗಿಸೋ ಪ್ರಯತ್ನ ಮಾಡಿ. ಹೆಚ್ಚಾಗಿ ಮೊಬೈಲ್ಗಳಿಗೆ ತಾವು ಅಡಿಕ್ಟ್ ಆಗಿ ತಾವೆಲ್ಲರೂ ಕೂಡ ನಿಮ್ಮ ಭವಿಷ್ಯಕ್ಕೆ ಮಾರಕ ಆಗುವಂಥ ರೀತಿಯಲ್ಲಿ ಮೊಬೈಲ್ಗಳಿಗೆ ತಾವು ಅಡಿಕ್ಟ್ ಆಗಬೇಡಿ. ಒಳ್ಳೆಯ ವಿದ್ಯಾವಂತರಾಗಿ ಈ ದೇಶದ ಒಂದು ಒಳ್ಳೆಯ ನಾಗರಿಕರಾಗಿ ಈ ರಾಷ್ಟ್ರ ಕಟ್ಟೋದಕ್ಕೆ ನಿಮ್ಮೆಲ್ಲರ ಶಕ್ತಿ ಅತ್ಯವಶ್ಯಕ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ನಿಟ್ಟಲ್ಲಿ ಉಪಾಧ್ಯಾಯರೆಲ್ಲರೂ ಕೂಡ ಎಲ್ಲ ನಮ್ಮ ಟೀಚರ್ಸ್ ಮಕ್ಕಳಲ್ಲಿ ಈ ಅವೇರ್ನೆಸ್ನ ತಗೊಂಡು ಬರುವಂಥ ಒಂದು ಕೆಲಸ ಮಾಡಬೇಕು ಅಂತೇಳಿ, ಮತ್ತು ತಂದೆ ತಾಯಿದ್ರು ಕೂಡ ಮಕ್ಕಳ ಮೇಲೆ ನಮಗೆ ಏನೇ ಪ್ರೀತಿ ಇದ್ದರೂ ಕೂಡ ಈ ಮೊಬೈಲ್ಗಳಿಗೆ ಅವ್ರನ್ನ ಅಡಿಕ್ಟ್ ಮಾಡಿ ಅವರ ಭವಿಷ್ಯಕ್ಕೆ ಮಾರ್ಕ್ ಆಗುವಂಥ ರೀತಿಯಲ್ಲಿ ತಾವು ದಯಮಾಡಿ ಅದನ್ನು ತಾವು ಕಟ್ಟುನಿಟ್ಟಾಗಿ ಮಕ್ಕಳ ವಿಷಯದಲ್ಲಿ ಗಂಭೀರವಾಗಿರಬೇಕು ಅಂತೇಳಿ ಆ ತಂದೆ ತಾಯಿಯಂದರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ಅದೇ ಒಂದು ರೀತಿಯಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು 2047ಕ್ಕೆ ಇವತ್ತು ವಿಕಸಿತ ಭಾರತ ಅಂದರೆ ಇಡೀ ವಿಶ್ವದಲ್ಲೇ ಅಮೆರಿಕ ದೇಶವನ್ನು ಕೂಡ ಮೀರಿ ನಮ್ಮ ಭಾರತ ಇಡೀ ಪ್ರಪಂಚದಲ್ಲೇ ಮೊದಲನೇ ಸ್ಥಾನಕ್ಕೆ ಬರಬೇಕಂತೇಳಿ ಏನು ನರೇಂದ್ರ ಮೋದಿಜಿಯವರು ಕನಸು ಕಂಡಿದ್ದಾರೆ, ಆ ಕನಸನ್ನು ನನಸು ಮಾಡುವಂಥ ಒಂದು ರೀತಿಯಲ್ಲಿ ಬರೋ 22 ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ಶ್ರಮಪಟ್ಟು ನಮ್ಮೆಲ್ಲರ ನಾವೆಲ್ಲರೂ ಕೂಡ ಕೃಷಿ ಮಾಡಬೇಕಾಗಿದೆ. ಕೇವಲ ಪ್ರಧಾನಮಂತ್ರಿಗಳು ಕನಸು ಕಂಡಿದ್ದಾರೆ ಅಂದರೆ ಆಗಿಲ್ಲ. ನಾವೆಲ್ಲರೂ ಕೂಡ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಇವತ್ತು ನಾವು ಪರಿಸರವನ್ನು
ಕಾಪಾಡುವಂಥ ಒಂದು ನಿಟ್ಟಲ್ಲಿ ಇವತ್ತು ನಮ್ಮ ಇಡೀ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಒಂದು ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ವಿಕಸಿತ ಭಾರತ ಅಂತ ಹೇಳಿದರೆ ರೈತರು ಸಮೃದ್ಧರಾಗಿರುವಂಥ ಒಂದು ಭಾರತ ಆಗಬೇಕು, ಯುವಕರಿಗೆ ವಿಶ್ವಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಸಿಗುವಂಥ ಭಾರತ ಆಗಿರಬೇಕು, ಮಹಿಳೆಯರಿಗೆ ಸುರಕ್ಷಿತ ಮತ್ತು ಸ್ವಾವಲಂಬಿಯಾದ ಭಾರತ ಆಗಬೇಕು, ಭ್ರಷ್ಟಾಚಾರಕ್ಕೆ ಶೂನ್ಯ ಇವತ್ತು ಸಹಿಷ್ಣುತೆಯ ಭಾರತ ಆಗಬೇಕು, ಸೈನಿಕರ ಬಲ, ವಿಜ್ಞಾನಿಗಳ ಬುದ್ಧಿಶಕ್ತಿ ಮತ್ತು ಕಾರ್ಮಿಕರ ಶ್ರಮದಿಂದ ಕೂಡಿರುವಂಥ ಬಲಿಷ್ಠ ಭಾರತವನ್ನು ನಾವೆಲ್ಲರೂ ಕೂಡ ಸೇರಿ ಕಟ್ಟೋಣ ಅಂತ ಹೇಳ್ತಾ ಇವತ್ತು ನಾವೇನು ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಇವತ್ತು ನಾವು ಸಂಗೊಳ್ಳಿ ರಾಯಣ್ಣವ್ರನ್ನ ನಾವು ನೆನಪಿಸ್ಕೊಳ್ಬೇಕಾಗಿರುವಂಥ ದಿವಸ. ಅದೇನು ಆಶ್ಚರ್ಯನೂ ಗೊತ್ತಿಲ್ಲಾಗಲಿ ಆ ಭಗವಂತ ಕೆಲವೊಬ್ಬರನ್ನ ಈ ಭೂಮಿ ಮೇಲೆ ಹುಟ್ಟಿಸೋದು ಕಾರಣ ಜನ್ಮಂಡರಾಗೆ ಅವ್ರು ಹುಟ್ಟಿಸ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇವತ್ತು ಏನು ನಮ್ಮ ದೇಶಕ್ಕೆ ಏನು ಸ್ವತಂತ್ರ ಬಂದಿರುವಂಥ ಆಗಸ್ಟ್ 15ರಂದೇ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣವರ ಹುಟ್ಟಿದ ದಿವಸ. ಜೊತೆಗೆ ಇವತ್ತೇ ನಮ್ಮ ದೇಶಕ್ಕೆ ರಿಪಬ್ಲಿಕ್ ಡೇ ಅಂತ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ, ಅವತ್ತೇ ಅವರು ಹುತಾತ್ಮರಾಗಿರುವಂಥದ್ದು. ಅಂದರೆ ಈ ದೇಶಕ್ಕೆ ಭಗವಂತ ಭೂಮಿ ಮೇಲೆ ಕಳಿಸಿರೋಂಥ ಒಬ್ಬ ಕಾರಣ ಜನ್ಮ ಅಂದರೆ ಅದು ಸಂಗೊಳ್ಳಿ ರಾಯಣ್ಣ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಅವರನ್ನು ನೆನಪಿಸ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಗಂಗಾವತಿ ನಗರಕ್ಕೆ ತಾವೆಲ್ಲರೂ ಕೂಡ ಏನು ನನ್ನ ಮೇಲೆ ಏನು ಭರವಸೆಯನ್ನು ಇಟ್ಟಿದ್ದೀರೋ ಬರುವಂಥ ಕೇವಲ 4-5 ದಿವಸಗಳಲ್ಲಿ ಗಂಗಾವತಿ ನಗರದಲ್ಲಿ 70 ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ. ಬರೋ ಆಗಸ್ಟ್ 15ಕ್ಕೆ ಇವತ್ತು ತಾವೆಲ್ಲರೂ ಕೂಡ ಏನು ನಾನು 5 ವರ್ಷಗಳಲ್ಲಿ ಗಂಗಾವತಿಗೆ ಒಂದು ರೂಪುರೇಷೆಗಳನ್ನ ತಗೊಂಡು ಬರ್ತೀನಿ ಅಂತ ಹೇಳಿದ್ದೆ, ಅದರಲ್ಲಿ ಅರ್ಧದಷ್ಟು ಕೆಲಸವನ್ನು ಇನ್ನೊಂದು ವರ್ಷದ ಒಳಗಡೆನೆ ಇಡೀ ಗಂಗಾವತಿ ನಗರವನ್ನು ತಾವೆಲ್ಲರೂ ಕೂಡ ಕಣ್ತುಂಬಿ ನೋಡ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಇವತ್ತು ಹೇಳ್ತಾ, ಜೊತೆಗೆ ಅಂಜನಾದ್ರಿ ಒಂದು ಅಭಿವೃದ್ಧಿ ವಿಷಯದಲ್ಲಿ ಕೂಡ ಈಗಾಗಲೇ ತಾವು ನೋಡ್ತಾ ಇದ್ದೀರಾ. ಸುಮಾರು 3 ಯಾತ್ರಿ ನಿವಾಸಿಗಳೆಂದರೆ ಸುಮಾರು 2000 ಜನ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇವತ್ತು ಕಟ್ಟಡ ಮುಗಿತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಉದ್ಘಾಟನೆ ಕೂಡ ಆಗುವಂಥ ಒಂದು ಕೆಲಸ ಆಗ್ತಾ ಇದೆ. ಜೊತೆಗೆ ರೋಪ್ ವೇ ಅಂದರೆ ಒಂದು 12 ಗಂಟೆಗಳಲ್ಲಿ 10,000 ಭಕ್ತಾದಿಗಳು ಅಲ್ಲಿಗೆ ಮಾತ್ರ ಸೀಮಿತ ಆಗ್ತೇನೆ. ದೇಶದ ಸವಾಲುಗಳನ್ನ ಎದುರಿಸುವಂಥ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕಾಗಿದೆ ಬಂಧುಗಳೇ. ಇವತ್ತು ಭಗತ್ ಸಿಂಗ್ ಅವ್ರಿಗಿರುವಂಥ ಧೈರ್ಯ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗಿರುವಂಥ ಕನಸುಗಳು ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರಂಥ ಸಮಾನತೆಗೆ ಹೋರಾಡುವಂಥ ಒಂದು ಛಲ ನಾವೆಲ್ಲರೂ ಕೂಡ ಇವತ್ತು ಬೆಳೆಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇರುವಂಥದ್ದು. ವಿಶೇಷವಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಬಹಳಷ್ಟು ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಇವತ್ತು ಡ್ರಗ್ಸ್ ವಿಚಾರದಲ್ಲಿ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಇವತ್ತು ಆ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಆ ತಂದೆ ತಾಯಿಂದ್ರ ಕಷ್ಟಗಳನ್ನು ಅವ್ರೇನು ಬೆವರು ಸುರಿಸಿ ನಿಮಗೋಸ್ಕರ ಇವತ್ತು ರಾತ್ರಿ ಹಗಲು ದುಡಿದು ಆ ತಂದೆ ತಾಯಿಂದರು ನಿಮ್ಮ ಭವಿಷ್ಯಕ್ಕೋಸ್ಕರ ಇವತ್ತೇನು ಅವರು ಕನಸು ಕಾಣ್ತಾ ಇದ್ದಾರೆ, ಆ ಕನಸನ್ನು ತಾವು ಮಣ್ಣುಪಾಲು ಮಾಡುವಂಥ ರೀತಿಯಲ್ಲಿ ಡ್ರಗ್ಗಳಿಗೆ ಇವತ್ತು ಅಡಿಕ್ಟ್ ಆಗಿಬಿಟ್ಟು ತಾವು ಆ ವ್ಯಸನದಿಂದ ಇವತ್ತು ಇಡೀ ಗಂಗಾವತಿ ನಗರಕ್ಕೆ ಇವತ್ತು ಕೆಟ್ಟ ಹೆಸರು ಬರುವಂಥ ಒಂದು ಸ್ಥಿತಿ ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀನಿ ಬಂಧುಗಳೇ. ಸುಮಾರು ಪೊಲೀಸ್ ಇಲಾಖೆಯವರು ಸಾಕಷ್ಟು ಜನರನ್ನು ಅವರು ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ, ಆ ಡ್ರಗ್ ವ್ಯಸನಿಗಳ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಸಮಾಜದಲ್ಲಿ ಇಲ್ಲಿರುವಂಥ ನಮ್ಮೆಲ್ಲ ನಾಗರಿಕರಿಗೆ ವಿಶೇಷವಾಗಿ ನಮ್ಮ ನಗರಸಭಾ ಸದಸ್ಯರು ಬಹಳಷ್ಟು ಮಂದಿ ಇಲ್ಲಿದ್ದೀರಾ. ತಮ್ಮಲ್ಲಿ ಮತ್ತು ನಗರಸಭಾ ಅಧ್ಯಕ್ಷರಾಗಿರುವಂಥ ಹೀರಾಬಾಯಿ ಅವರಿಗೆ ಮತ್ತು ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಾ ಇರುವಂಥದ್ದು, ಇವತ್ತು ನಮ್ಮ ಗಂಗಾವತಿಯನ್ನು ಡ್ರಗ್ಸ್ ಮುಕ್ತ ಗಂಗಾವತಿಯಾಗಿ ಮಾಡೋದಕ್ಕೆ ಇಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪ್ರಮಾಣ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಗಂಗಾವತಿಯನ್ನು ಒಂದು ಡ್ರಗ್ಸ್ ಮುಕ್ತ ಗಂಗಾವತಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ವ್ಯವಸ್ಥೆಯನ್ನು ಇವತ್ತು ರೋಪ್ ವೇ ಮೂಲಕ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಗಂಗಾವತಿಯನ್ನು ವಿಶೇಷವಾಗಿ ನಾವು ಡ್ರಗ್ಸ್ ಮುಕ್ತ ಗಂಗಾವತಿಯನ್ನು ಮಾಡುವಂಥದ್ದು ಮೊದಲ ಆದ್ಯತೆ. ನಂತರ ಸ್ವಚ್ಛತೆ ಮತ್ತು ಗಂಗಾವತಿಯನ್ನು ಸಾಂಸ್ಕೃತಿಕ ಆಧ್ಯಾತ್ಮಿಕ ನಗರಿಯನ್ನಾಗಿ ಮಾಡೋದಕ್ಕೆ ನನ್ನ ಜೊತೆ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಾ.
ಹೀಗೆ ನಾವು ಮುಂದುವರಿಸಿಕೊಂಡು ಹೋಗಿ ರಾಜ್ಯದಲ್ಲಿ ಅತ್ಯಂತ ಉತ್ತಮ ನಗರ ಗಂಗಾವತಿ ಅಂತ ಅನ್ಸ್ಕೊಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ಮಹಾತ್ಮ ಗಾಂಧೀಜಿಯವರನ್ನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ, ವೀರ ಸಾವರ್ಕರ್ ಅವರನ್ನ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲರ ಧೈರ್ಯ, ತ್ಯಾಗ ಮತ್ತು ಅವರ ದೃಢ ಸಂಕಲ್ಪವನ್ನು ನಾವು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಮುಂದೆ ನಮ್ಮ ದೇಶದ ಹಿತಕ್ಕಾಗಿ ಬಾಳೋಣ ಅಂತ ಹೇಳ್ತಾ ನನ್ನ 2 ಮಾತು